ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ, ಈ ಕಾರಣಕ್ಕಾಗಿ ವಿಮಾನಗಳ ಹಾರಾಟ ಈಗ ಸ್ತಬ್ಧವಾಗಿದೆ. ಅಬುದಾಬಿ ಏರ್ಪೋರ್ಟ್ನಲ್ಲಿ ಡ್ರೋನ್ ಪ್ರತಾಪ್ ಲಾಕ್ ಆಗಿದ್ದಾರೆ. ತಡರಾತ್ರಿ ಬೆಂಗಳೂರಿಗೆ ಬರಬೇಕಾಗಿರುವಂತಹ ಡ್ರೋನ್ ಪ್ರತಾಪ್ ಏರ್ ಸ್ಪೇಸ್ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲೇ ಲಾಕ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸ್ವತಃ ಡ್ರೋನ್ ಪ್ರತಾಪ್ ವಿಡಿಯೋವನ್ನ ಮಾಡಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಬುದಾಬಿ ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ದಾರೆ ಅನ್ನುವಂತಹ ವಿಚಾರ ಅವರ ವಿಡಿಯೋ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಇರಾನ್ ಮತ್ತು ಅಮೆರಿಕ ಯುದ್ಧದ ಮಧ್ಯೆ ಇಲ್ಲಿ ಸಿಕ್ಕೊಂಡಿದ್ದೀವಿ ನಾವು. ನಮ್ದೆಲ್ಲ ಫ್ಲೈಟು ಅಂದರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತು ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಏರ್ ಸ್ಪೇಸೆಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನಮ್ಮದು ಈತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟಿಗೆ ಕಳಿಯೋಂಗಾಗಿದೆ. ನೆಕ್ಸ್ಟು 12 ಗಂಟೆ ತನಕ ಇರೋ ಎಲ್ಲ ಫ್ಲೈಟ್ಸ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಲೂ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ನಿಮ್ಗೆ ತೋರಿಸ್ತೀನಿ ಇಲ್ಲೇ ಏರ್ಪೋರ್ಟಲ್ಲಿ ಅದ್ರ ಫ್ಲೈಟು ಡೀಟೇಲ್ಸು. ಕ್ಯಾನ್ಸಲ್ ತೊಗೊಂಡ್ರಾ? ಅಬುದಾಬಿ ಏರ್ಪೋರ್ಟಲ್ಲಿ ಇದ್ದೀನಿ. ಇರಾನ್ ಮತ್ತು ಅಮೆರಿಕ ಯುದ್ಧದ ಮಧ್ಯೆ ಇಲ್ಲಿ ಸಿಕ್ಕೊಂಡಿದ್ದೀವಿ ನಾವು. ನಮ್ದೆಲ್ಲ ಫ್ಲೈಟು ಅಂದರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತು ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಏರ್ ಸ್ಪೇಸೆಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನಮ್ಮದು ಈತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟಿಗೆ ಕಳಿಯೋಂಗಾಗಿದೆ. ನೆಕ್ಸ್ಟು 12 ಗಂಟೆ ತನಕ ಇರೋ ಎಲ್ಲ ಫ್ಲೈಟ್ಸ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಲೂ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ನಿಮ್ಗೆ ತೋರಿಸ್ತೀನಿ ಇಲ್ಲೇ ಏರ್ಪೋರ್ಟಲ್ಲಿ ಅದ್ರ ಫ್ಲೈಟು ಡೀಟೇಲ್ಸು. ಕ್ಯಾನ್ಸಲ್ ಡ್ರೋನ್ ಪ್ರತಾಪ್ ದುಬೈನಲ್ಲಿರ್ತಾರೆ. ದುಬೈನಲ್ಲಿ ಅಲ್ಲಿಂದ ಬೆಂಗಳೂರಿಗೆ ಹಾರಾಟವನ್ನು ಮಾಡಬೇಕಿತ್ತು. ಆದರೆ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ಜೊತೆಗೆ ಅಮೆರಿಕ ನೇರವಾಗಿ ದಾಳಿಯನ್ನು ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಈಗ ದೊಡ್ಡ ಮಟ್ಟದಲ್ಲಿ ಕೇವಲ ಇರಾನ್ ಮತ್ತು ಇಸ್ರೇಲ್ ನಡುವೆ ಮಾತ್ರ ಅಲ್ಲ, ಅದರ ಪರಿಣಾಮ ಅರಬ್ ಕಂಟ್ರಿಗಳ ಮೇಲೂ ಸಹ ನೇರವಾಗಿ ಬೀಳ್ತಾ ಇದೆ. ಅದರಲ್ಲೂ ದುಬೈ ಮೇಲೆ ಈಗಾಗಲೇ ಇರಾನ್ ದಾಳಿಯನ್ನು ಮಾಡಿದೆ. ದುಬೈ ಮೇಲೆ ಯಾಕೆ ದಾಳಿ ಮಾಡ್ತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಅಮೆರಿಕದ ವಾಯುನೆಲೆ ಯಾವೆಲ್ಲ ಅರಬ್ ಕಂಟ್ರಿಗಳ ಮೇಲೆ ಇದೆ ಆ ಎಲ್ಲ ಅರಬ್ ಕಂಟ್ರಿಗಳ ಮೇಲೂ ಸಹ ದಾಳಿಯನ್ನು ಮಾಡ್ತೀವಿ ಅಂತ ಈಗಾಗಲೇ ಇರಾನ್ ಹೇಳಿತ್ತು. ಆ ಕಾರಣಕ್ಕಾಗಿ ಇರಾನ್ ನೇರವಾಗಿ ದುಬೈ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಮಾಡಿದರೆ, ತಮ್ಮ ಮಿಸೈಲ್ಸ್ಗಳನ್ನ ಅಲ್ಲಿಗೆ ಹಾಕುವಂತಹ ಕೆಲಸವನ್ನ ಮಾಡಿರುವಂತಹ ಕಾರಣಕ್ಕಾಗಿ ಈಗ ದುಬೈನಲ್ಲೂ ಸಹ ಒಂದು ರೀತಿಯ ಆತಂಕದ ವಾತಾವರಣ. ಆ ಕಾರಣಕ್ಕಾಗಿಯೇ ಅಲ್ಲಿಂದ ಹೊರಡಬೇಕಾಗಿರುವಂತಹ ಎಲ್ಲ ಪ್ರಯಾಣಿಕರು, ನಾಟ್ ಓನ್ಲಿ ಡ್ರೋನ್ ಪ್ರತಾಪ್ ರೀತಿಯಲ್ಲಿ ವಿಶ್ವದ ನಾನಾ ಮೂಲೆಗಳಿಗೆ ಹೋಗಬೇಕಾಗಿರುವಂತಹ ಪ್ರಯಾಣಿಕರು ಈಗ ಅನಿವಾರ್ಯ ಕಾರಣಗಳಿಗಾಗಿ ಅದೇ ಒಂದು ಏರ್ಪೋರ್ಟ್ನಲ್ಲಿ ಕಾದು ಕುಳಿಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರೋಬ್ಬರಿ 12 ಗಂಟೆಗಳ ಕಾಲ ಎಲ್ಲ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿ ಅಲ್ಲಿರುವಂತಹ ಏರ್ ಸ್ಪೇಸ್ ಅನ್ನ ಬಂದ್ ಮಾಡುವಂತಹ ಕೆಲಸವನ್ನ ಈಗಾಗಲೇ ದುಬೈ ಮಾಡಿದೆ. ಅದರ ಜೊತೆಗೆ ಕೇವಲ ಏರ್ ಸ್ಪೇಸ್ ಬಂದ್ ಮಾಡೋದು ಮಾತ್ರ ಅಲ್ಲ, ಅದರ ಮುಂದಿನ ಅಪ್ಡೇಟ್ ಯಾವಾಗ ಕೊಡ್ತಾರೆ ಅನ್ನುವಂತಹ ಕ್ವಶನ್ ಮಾರ್ಕು ಸಹ ಅಲ್ಲಿರುವಂತಹ ಪ್ರಯಾಣಿಕರಿಗಿದೆ. ಬಹಳಷ್ಟು ಜನ, ಫಾರ್ ಎಕ್ಸಾಂಪಲ್, ನೀವು ಯಾರಾದರೂ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಬೇಕು ಅಂತ ಅಂದರೆ ದೊಡ್ಡ ಮಟ್ಟದಲ್ಲಿ ವಿಮಾನಗಳೆಲ್ಲವೂ ಸಹ ನೇರವಾಗಿ ದುಬೈಗೆ ಹೋಗಿ ದುಬೈಯಲ್ಲಿ ಆಯಿಲ್ ಅನ್ನ ಫಿಲ್ ಮಾಡಿಕೊಂಡು ನಂತರ ಬೇರೆ ಬೇರೆ ದೇಶಗಳಿಗೆ ಹಾರಾಟವನ್ನು ನಡೆಸ್ತವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.